ಬನ್ನಿ ಈಗ ನಮ್ಮ ಗಿಲ್ಲಿ ನಟ ಅವರು ಚಿಕ್ಕ ತಿರುಪತಿಗೆ ಯಾಕೆ ಹೋಗ್ತಾ ಇದಾರೆ ಅಂತ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಮತ್ತೊಂದು ಗಿಲ್ಲಿ ಅವರ ಅಪ್ಡೇಟ್ ಒಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ನಮ್ಮ ಗಿಲ್ಲಿ ನಟ ಅವರು ಇದೇ ಮಾರ್ಚ್ 31ನೇ ತಾರೀಕು ಮಾಲೂರಿನ ಚಿಕ್ಕ ತಿರುಪತಿಗೆ ಬರ್ತಿದ್ದಾರೆ. ಅಲ್ಲಿಗೆ ಯಾಕೆ ಬರ್ತಿದ್ದಾರೆ, ಇದರ ನೇತೃತ್ವವನ್ನು ವಹಿಸ್ಕೊಂಡಿರೋದಾದ್ರೂ ಯಾರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರೇ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನ ಎಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ನಮ್ಮ ಗಿಲ್ಲಿ ನಟ ಅವರು ಚಿಕ್ಕ ತಿರುಪತಿಗೆ ಯಾಕೆ ಹೋಗ್ತಾ ಇದಾರೆ ಅಂತ ಹೇಳ್ತೀನಿ. ನಮ್ಮ ಗಿಲ್ಲಿ ನಟ ಅವರು ಇದೇ ಮಾರ್ಚ್ 31ನೇ ತಾರೀಕು ಸಂಜೆ 7 ಗಂಟೆಗೆ ಚಿಕ್ಕ ತಿರುಪತಿಗೆ ಬರ್ತಿದ್ದಾರೆ. ಯಾಕೆ ಅಂದ್ರೆ, ಎಲ್ಲರಿಗೂ ನಮಸ್ಕಾರ, ನಾನು ಗಿಲ್ಲಿ ನಟ. ಇದೇ ಮಾರ್ಚ್ 31ನೇ ತಾರೀಕು ಸಂಜೆ 7 ಗಂಟೆಗೆ ನಮ್ಮ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿ ಚಿಕ್ಕ ತಿರುಪತಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಚಿಕ್ಕ ತಿರುಪತಿಯ ಜಾತ್ರಾ ಮಹೋತ್ಸವದ ನೇತೃತ್ವವನ್ನು ವಹಿಸಿಕೊಂಡಿರೋದು ಮಾಜಿ ಶಾಸಕರಾದ ಮಂಜುನಾಥ್ ಗೌಡ್ರು ಮತ್ತು ಚಿಕ್ಕ ತಿರುಪತಿಯ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಪಳಾರ್ ಗಿಲ್ಲಿ ಎಂದೇ ಹೆಸರುವಾಸಿಯಾಗಿರುವ ಗಿಲ್ಲಿ ನಟ ಅವರು ಇದೇ ಮಾರ್ಚ್ 31 ಸಂಜೆ 7 ಗಂಟೆಗೆ ಚಿಕ್ಕ ತಿರುಪತಿಗೆ ಬರ್ತಿದ್ದಾರೆ. ನೋಡಿ, ನಮ್ಮ ಕೋಲಾರದ ಭಾಗದ ಜನತೆ, ಚಿಕ್ಕಬಳ್ಳಾಪುರದ ಭಾಗದ ಜನತೆ, ಹಾಗೆ ದೇವನಹಳ್ಳಿಯ ಭಾಗದ ಜನತೆ ಎಲ್ಲ ಮಾಲೂರು ಬಳಿ ಇರುವ ಚಿಕ್ಕ ತಿರುಪತಿಗೆ ಹೋಗಿ ಈ ಚಿಕ್ಕ ತಿರುಪತಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ, ಹಾಗೆ ನಮ್ಮ ಗಿಲ್ಲಿ ನಟ ಅವರು ಬರ್ತಿದ್ದಾರೆ, ಅವರ ಒಂದು ಕಾಮಿಡಿನ ನೋಡಿ ಎಂಜಾಯ್ ಮಾಡಿ. ಮತ್ತೆ ನೀವೆಲ್ಲ ಗಿಲ್ಲಿ ಅವ್ರನ್ನ ಕೇಳಕ್ ಹೋಗ್ಬೇಡಿ, ಯಾಕೆ ನೀವು ಕಾವ್ಯ ಅವ್ರನ್ನ ಕರ್ಕೊಂಬಂದಿಲ್ಲ ಅಂತ. ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರು ಕರ್ಕೊಂಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಈವೆಂಟ್ನ ಯಾರು ಆರ್ಗನೈಸ್ ಮಾಡಿರ್ತಾರೆ ಅವರು ಕಾವ್ಯ ಅವ್ರನ್ನ ಕರೆಸ್ಬೇಕಾಗುತ್ತೆ. ಈಗ ಗಿಲ್ಲಿ ಅವ್ರನ್ನ ಇನ್ವೈಟ್ ಮಾಡಿದರೆ ಗಿಲ್ಲಿ ಅವ್ರು ಬಂದಿರ್ತಾರೆ. ಹಾಗಾಗಿ ನೀವು ಯಾಕೆ ಕಾವ್ಯ ಅಕ್ಕನ ಕರ್ಕೊಂಬಂದಿಲ್ಲ, ಕಾವ್ಯ ಅಜ್ಜಿನ ಕರ್ಕೊಂಬಂದಿಲ್ಲ ಅಂತ ದಯವಿಟ್ಟು ಗಿಲ್ಲಿ ಅವ್ರನ್ನ ಕೇಳಕ್ ಹೋಗ್ಬೇಡಿ. ಅವ್ರನ್ನ ಕೇಳಿದ್ರು ಅವ್ರದ್ದು ಒಂದೇ ಆನ್ಸರ್ ಇರುತ್ತೆ, ನನ್ನಿಂದ ಏನಿಲ್ಲಪ್ಪ, ಎಲ್ಲ ಈ ಒಂದು ಆರ್ಗನೈಸ್ ಮಾಡಿರ್ತಾರಲ್ಲ ಅವ್ರ ಕೈಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವೆಲ್ರು ಮಾರ್ಚ್ 31ನೇ ತಾರೀಕಿಗೆ ಚಿಕ್ಕ ತಿರುಪತಿಗೆ ಹೋಗ್ತೀರಿ ತಾನೇ, ಚಿಕ್ಕ ತಿರುಪತಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತೀರಿ ತಾನೇ, ಹಾಗೆ ಗಿಲ್ಲಿ ನಟ ಅವರು ಬರ್ತಿದ್ದಾರೆ, ಅವರ ಒಂದು ಕಾಮಿಡಿಯ ಮಾತುಗಳನ್ನ ಕೇಳ್ತೀರಿ ತಾನೇ, ಅವರ ಒಂದು ಡ್ಯಾನ್ಸ್ ಅನ್ನು ನೋಡ್ತೀರಿ ತಾನೇ, ಅವರ ಜೊತೆಗೆ ಒಂದು ಸೆಲ್ಫಿಯನ್ನ ತೆಗೆದುಕೊಳ್ತೀರಿ ತಾನೇ ಅಂತ ಹೇಳ್ತಾ ಈ ಒಂದು ಚುಟುಕು ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ಗಿಲ್ಲಿ ನಟ ಅವರ ಅಪ್ಡೇಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾ, ಜೈ ಪಳಾರ್ ಗಿಲ್ಲೆ, ಜೈ ಕರ್ನಾಟಕ, ಧನ್ಯವಾದಗಳು.